ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕ್ಯಾಲೆಂಡರ್ನಲ್ಲಿ 12 ತಿಂಗಳು ಎಂದುಕೊಂಡಿದ್ದೀರಾ? ಆದರೆ 2026ರಲ್ಲಿ ಒಂದು ವರ್ಷಕ್ಕೆ 13 ತಿಂಗಳು. ಹೌದು, ನೀವು ಕೇಳಿದ್ದು ಸರಿ. ಈ ವರ್ಷದ ಮೇ 17ರಿಂದ ಜೂನ್ 15ರವರೆಗೆ ಒಂದು ಅದ್ಭುತವಾದ ಅದ್ವಿತೀಯವಾದ ತಿಂಗಳು ನಮ್ಮ ಹಿಂದೂ ಪಂಚಾಂಗಕ್ಕೆ ಸೇರುತ್ತದೆ. ಇದಕ್ಕೆ ಹೆಸರು ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ. ಇದು ಸಾಮಾನ್ಯ ತಿಂಗಳಲ್ಲ ಸ್ನೇಹಿತರೆ, ಇದು ಸಮಯದ ತಪ್ಪನ್ನು ಸರಿಪಡಿಸುವ ತಿಂಗಳು, ದೇವರ ಹೆಸರಿಟ್ಟ ತಿಂಗಳು. ಈ ವಿಡಿಯೋದಲ್ಲಿ ನಾವು ಈ ಅಧಿಕ ಮಾಸದ ರಹಸ್ಯ, ಅದರ ವಿಜ್ಞಾನ ಮತ್ತು ನಿಮ್ಮ ಜೀವನಕ್ಕೆ ಅದರ ಅರ್ಥವನ್ನು ಕಣ್ಣಾರೆ ನೋಡೋಣ ಬನ್ನಿ. ಮೊದಲು ಒಂದು ಪ್ರಶ್ನೆ. ನಮ್ಮ ಹಿಂದೂ ಕ್ಯಾಲೆಂಡರ್ ಚಂದ್ರನನ್ನು ಆಧರಿಸಿದೆ. ಒಂದು ಚಂದ್ರಮಾಸ ಸುಮಾರು 29 ದಿನ. 12 ತಿಂಗಳು ಮಾಡಿದರೆ 354 ದಿನ. ಆದರೆ ಸೂರ್ಯನ ವರ್ಷ 365 ದಿನ. ಇಲ್ಲಿ 11 ದಿನದ ಅಂತರ. ಈ ಅಂತರವನ್ನು ಬಿಟ್ಟರೆ ಏನಾಗುತ್ತದೆ ಗೊತ್ತಾ? ನಮ್ಮ ದೀಪಾವಳಿ, ದಸರಾ, ಯುಗಾದಿ ಎಲ್ಲ ಹಬ್ಬಗಳು ಕ್ರಮೇಣ ವಿಭಿನ್ನ ಋತುಗಳಿಗೆ ಸೇರುತ್ತವೆ. ಒಂದು ಸಮಯದಲ್ಲಿ ದೀಪಾವಳಿ ಬೇಸಿಗೆಯಲ್ಲಿ ಬರುತ್ತಿತ್ತು, ಮತ್ತೊಂದು ಸಮಯದಲ್ಲಿ ಚಳಿಗಾಲದಲ್ಲಿ. ಇದನ್ನು ತಪ್ಪಿಸಲು ನಮ್ಮ ಪೂರ್ವಜರು ಒಂದು ಬುದ್ಧಿವಂತಿಕೆಯ ಪರಿಹಾರ ಕಂಡುಕೊಂಡರು. ಆ ಪರಿಹಾರದ ಹೆಸರೇ ಅಧಿಕ ಮಾಸ. ಸರಿ, ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ. ಪಂಚಾಂಗ ತಯಾರಕರು ಒಂದು ಸರಳ ನಿಯಮವನ್ನು ಅನುಸರಿಸುತ್ತಾರೆ. 2 ಅಮಾವಾಸ್ಯೆಗಳ ನಡುವೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗದಿದ್ದರೆ ಆ ತಿಂಗಳು ಅಧಿಕ ಮಾಸ. ಇದನ್ನು ಸಂಕ್ರಾಂತಿ ಇಲ್ಲದ ತಿಂಗಳು ಎಂದು ಕರೆಯುತ್ತಾರೆ. ಸರಳವಾಗಿ ಹೇಳಬೇಕೆಂದರೆ ಸೂರ್ಯನು ನಿಶ್ಚಲವಾಗಿರುವ ತಿಂಗಳು ಇದು. ಇದು ಪ್ರತಿ 2.5ರಿಂದ 3 ವರ್ಷಗಳಿಗೆ ಒಮ್ಮೆ ಸಂಭವಿಸುತ್ತದೆ. 19 ವರ್ಷದ ಚಕ್ರದಲ್ಲಿ ಸುಮಾರು 7 ಬಾರಿ. ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಲೀಪ್ ಇಯರಿಗೆ ಸಮಾನ. ಆದರೆ ಅಲ್ಲಿ ಒಂದು ದಿನ ಸೇರಿಸುತ್ತಾರೆ. ಇಲ್ಲಿ ಒಂದು ಪೂರ್ಣ ತಿಂಗಳು. ಉಜ್ಜಯಿನಿಯ ಪಂಚಾಂಗವನ್ನು ಆಧಾರವಾಗಿಟ್ಟುಕೊಂಡು ಈ ಗಣನೆ ಮಾಡಲಾಗುತ್ತದೆ. 2026ರಲ್ಲಿ ಈ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿದೆ. ಅಂದರೆ ಈ ವರ್ಷ 2 ಜ್ಯೇಷ್ಠ ತಿಂಗಳು. ಈಗ ಒಂದು ಪೌರಾಣಿಕ ಕತೆ. ಪದ್ಮ ಪುರಾಣದ ಪ್ರಕಾರ ಈ ಅಧಿಕ ಮಾಸ ಮೊದಲು ಮಲ ಮಾಸ ಎಂದು ಕರೆಯಲ್ಪಡುತ್ತಿತ್ತು. ಮಲ ಅಂದರೆ ಅಶುದ್ಧ, ಅನೈತಿಕ. ಏಕೆಂದರೆ ಈ ತಿಂಗಳಲ್ಲಿ ವಿವಾಹ, ಗೃಹ ಪ್ರವೇಶ, ನಾಮಕರಣ, ಜನೇವು ಯಾವುದೂ ನಡೆಯುತ್ತಿರಲಿಲ್ಲ. ಎಲ್ಲರೂ ಇದನ್ನು ತಪ್ಪಿಸುತ್ತಿದ್ದರು. ಈ ತಿಂಗಳ ದೇವತೆ ದುಃಖಿಸುತ್ತಾ ಭಗವಾನ್ ವಿಷ್ಣುವಿಗೆ ಶರಣಾಗತಳಾದಳು. ನನ್ನನ್ನು ಹೇಗೆ ತಿರಸ್ಕರಿಸುತ್ತಾರೆ ಪ್ರಭು? ನನಗೂ ಒಂದು ಅರ್ಥವಿರಲಿ. ಆಗ ಭಗವಾನ್ ವಿಷ್ಣು ಪುರುಷೋತ್ತಮನು 2 ದಿವ್ಯ ವರಗಳನ್ನು ಕೊಟ್ಟರು. ಮೊದಲನೆಯದು, ಇಂದಿನಿಂದ ನೀನು ನನ್ನ ಹೆಸರಿನಿಂದ ಕರೆಯಲ್ಪಡುತ್ತೀಯ, ಪುರುಷೋತ್ತಮ ಮಾಸ. ಎರಡನೆಯದು, ಈ ತಿಂಗಳಲ್ಲಿ ಲೌಕಿಕ ಕಾರ್ಯಗಳಿಗಿಂತ ಆಧ್ಯಾತ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಫಲ. ಒಂದು ದೀಪ ಬೆಳಗಿಸಿದರೆ ಸಾಕು, 1 ವರ್ಷದ ಪೂಜೆಗಿಂತ ಹೆಚ್ಚು ಪುಣ್ಯ. ಸ್ನೇಹಿತರೆ, ಕೇಳಿದ್ದೀರಾ? ಈ ತಿಂಗಳು ದೇವರಿಂದಲೇ ದೀಕ್ಷೆ ಪಡೆದ ತಿಂಗಳು. 2026ರ ವಿಶೇಷ ವರ್ಷದಲ್ಲಿ ಈ ಅಧಿಕ ಮಾಸವನ್ನು ಸರಿಯಾಗಿ ಗಮನಿಸಿ. ಮೇ 2ರಂದು ಜ್ಯೇಷ್ಠ ಮಾಸ ಪ್ರಾರಂಭ. ಆದರೆ ಮೇ 17ರಂದು ಅಧಿಕ ಜ್ಯೇಷ್ಠ ಮಾಸ ಶುರುವಾಗುತ್ತದೆ. ಇದು ಜೂನ್ 15ರವರೆಗೆ ಮುಂದುವರಿಯುತ್ತದೆ. ಈ 30 ದಿನಗಳಲ್ಲಿ 2 ಮುಖ್ಯ ಘಟ್ಟಗಳಿವೆ. ಮೇ 17ರಿಂದ ಮೇ 31 ಶುಕ್ಲ ಪಕ್ಷ. ಚಂದ್ರನು ಬೆಳೆಯುತ್ತಿರುವ ಕಾಲ. ಹೊಸ ಆಧ್ಯಾತ್ಮಿಕ ಪ್ರತಿಜ್ಞೆಗಳಿಗೆ ಉತ್ತಮ ಸಮಯ. ಮೇ 31 ಪುರುಷೋತ್ತಮ ಪೂರ್ಣಿಮಾ. ಈ ತಿಂಗಳ ಅತ್ಯಂತ ಪವಿತ್ರ ದಿನ. ಈ ದಿನದ ದಾನ, ಸ್ನಾನ, ಜಪ ಸಾವಿರಾರು ಪಟ್ಟು ಫಲದಾಯಕ. ಜೂನ್ 1ರಿಂದ ಜೂನ್ 15 ಕೃಷ್ಣ ಪಕ್ಷ. ಚಂದ್ರನು ಕ್ಷೀಣಿಸುತ್ತಿರುವ ಕಾಲ. ಆತ್ಮಾವಲೋಕನ, ಮೌನ, ಜಪ, ಪಿತೃತರ್ಪಣಕ್ಕೆ ಉತ್ತಮ. ಇದು ಕೇವಲ ಕ್ಯಾಲೆಂಡರ್ ತಿದ್ದುಪಡಿಯಲ್ಲ ಸ್ನೇಹಿತರೆ, ಇದು ಆಧ್ಯಾತ್ಮಿಕ ರೀಬೂಟ್. ಈ ತಿಂಗಳಲ್ಲಿ ಏನು ಮಾಡಬೇಕು? ಇಲ್ಲಿದೆ ನಿಮ್ಮ ಕ್ರಿಯಾ ಯೋಜನೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ, ವಿಶೇಷವಾಗಿ ಗಂಗಾ ಅಥವಾ ಯಮುನೆಯಲ್ಲಿ. ದೀಪದಾನ, ದೇವರ ಮುಂದೆ ನಿತ್ಯ ದೀಪ ಬೆಳಗಿಸಿ. ವಿಷ್ಣು ಸಹಸ್ರನಾಮ, ಹರೇ ಕೃಷ್ಣ ಮಹಾಮಂತ್ರ ಜಪ. ಭಗವದ್ಗೀತೆ, ಶ್ರೀಮದ್ ಭಾಗವತಂ ಪಠಣ ಅಥವಾ ಶ್ರವಣ. ದಾನ ಧರ್ಮ, ಅನ್ನ, ವಸ್ತ್ರ, ದೀಪ, ಹಣ ಬಡವರಿಗೆ. ತುಳಸಿ ಪೂಜೆ, ವಿಷ್ಣುವಿಗೆ ಪ್ರಿಯವಾದ ತುಳಸಿ. ವ್ರತ, ಏಕ್ತಾನ ವ್ರತ ಅಂದರೆ ಒಂದೇ ಊಟ, ಸಾತ್ವಿಕ ಆಹಾರ ಅಥವಾ ನಿರ್ಜಲ ವ್ರತ.
ತೀರ್ಥಯಾತ್ರೆ ವೃಂದಾವನ, ಮಥುರೆ, ವಾರಣಾಸಿ. ವಿಶೇಷವಾಗಿ ಬ್ರಜ್ 84 ಕೋಸ ಪರಿಕ್ರಮ 252 ಕಿಲೋಮೀಟರ್. ಆಧ್ಯಾತ್ಮಿಕ ಪಾದಯಾತ್ರೆ ಮೇ 31ರ ಪುರುಷೋತ್ತಮ ಪೂರ್ಣಿಮೆಯಂದು ಸತ್ಯನಾರಾಯಣ ಕಥೆ. ವಿಶೇಷ ಪೂಜೆ ಅತ್ಯಂತ ಶ್ರೇಷ್ಠ. ಈಗ ಏನು ಮಾಡಬಾರದು ಎಂಬುದು ಮುಖ್ಯ. ಸ್ನೇಹಿತರೆ, ಈ ತಿಂಗಳು ವೇಗಕ್ಕೆ ಬ್ರೇಕ್ ಹಾಕುವ ತಿಂಗಳು. ವಿವಾಹ, ನಿಶ್ಚಿತಾರ್ಥ ಮುಂದೂಡಿ. ಗೃಹ ಪ್ರವೇಶ, ಮನೆ ಕಟ್ಟಡ ತಡೆಯಿಡಿ. ಹೊಸ ವ್ಯಾಪಾರ, ಹೂಡಿಕೆ ಕಾಯಿರಿ. ಮುಂಡನ ಜನೆಯು ಮುಂದಿನ ತಿಂಗಳಿಗೆ ಮುಂದೂಡಿಸಿ. ವ್ರತದ ಉದ್ಯಾಪನ ಇದರಲ್ಲಿ ಮಾಡಬೇಡಿ. ಏಕೆಂದರೆ ಈ ತಿಂಗಳಲ್ಲಿ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದಕ್ಕೆ ಹೋಗದೆ ನಿಶ್ಚಲ. ಆದ್ದರಿಂದ ಲೌಕಿಕ ಕಾರ್ಯಗಳಿಗೆ ಅಸ್ಥಿರ ಶಕ್ತಿ, ಆದರೆ ಆಧ್ಯಾತ್ಮಿಕ ಕಾರ್ಯಗಳಿಗೆ ಅತ್ಯಂತ ಸ್ಥಿರ ಶಕ್ತಿ. ಇದು ನಷ್ಟವಲ್ಲ, ವಿರಾಮವಿದೆ. ನಿಮ್ಮ ಆತ್ಮಕ್ಕೆ ರೀಚಾರ್ಜ್. ಈಗ ಒಂದು ಆಧುನಿಕ ಪ್ರಶ್ನೆ. 2026ರಲ್ಲಿ ಇದರ ಅರ್ಥವೇನು? ನಮ್ಮ ಜೀವನದಲ್ಲಿ ಎಂದಿಗೂ ನಿಲ್ಲದ ವೇಗ, ನಿರಂತರ ನೋಟಿಫಿಕೇಶನ್, ಒತ್ತಡ, ಆತಂಕ. ಈ ಅಧಿಕ ಮಾಸ ನಮಗೆ ನೀಡುವುದು ಒಂದು ನ್ಯಾಚುರಲ್ ಪಾಸ್ ಬಟನ್. ಮನೋವೈದ್ಯರು ಹೇಳುವ ಮೈಂಡ್ಫುಲ್ನೆಸ್, ಡಿಜಿಟಲ್ ಡಿಟಾಕ್ಸ್, ಮೆಂಟಲ್ ಹೆಲ್ತ್, ಇದೆಲ್ಲ ನಮ್ಮ ಪೂರ್ವಜರು ಸಹಸ್ರ ವರ್ಷಗಳ ಹಿಂದೆಯೇ ಈ ತಿಂಗಳಲ್ಲಿ ಅಭ್ಯಸಿಸುತ್ತಿದ್ದರು. ಈ ತಿಂಗಳು ಕೇವಲ ಧಾರ್ಮಿಕವಲ್ಲ, ಇದು ಒಂದು ಲೈಫ್ ಸ್ಟೈಲ್ ಮೂಮೆಂಟ್. ನಿಮ್ಮ ಆತ್ಮವನ್ನು ರೀಸೆಟ್ ಮಾಡುವ, ಕರ್ಮವನ್ನು ಶುದ್ಧೀಕರಿಸುವ ಮತ್ತು ಮುಂದಿನ ವರ್ಷಗಳಿಗೆ ಶಕ್ತಿ ತುಂಬುವ ಒಂದು ಅಪೂರ್ವ ಅವಕಾಶ. ಮೇ 17, 2026. ಹೀಗೆ ಸ್ನೇಹಿತರೆ, ಅಧಿಕ ಮಾಸ ಕೇವಲ ಒಂದು ತಿಂಗಳಲ್ಲ, ಇದು ಸಮಯದ ವಿಜ್ಞಾನ, ದೇವರ ಕರುಣೆ ಮತ್ತು ನಮ್ಮ ಆತ್ಮದ ಪುನರುತ್ಥಾನ. 2026ರ ಮೇ 17ರಿಂದ ಜೂನ್ 15ರವರೆಗೆ ಈ ಪುರುಷೋತ್ತಮ ಮಾಸವನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಿಮ್ಮ ನಗರದಲ್ಲಿ ಈ ತಿಂಗಳು ಹೇಗೆ ಆಚರಿಸುತ್ತಾರೆಂದು ಕಮೆಂಟ್ ಮಾಡಿ. ಮತ್ತು ಹೌದು, ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪುರುಷೋತ್ತಮ ಪೂರ್ಣಿಮೆಯ ವಿಶೇಷ ಪೂಜಾ ವಿಧಾನ